ಸರ್ ಜನ ಎಲ್ಲ ಗಲಾಟೆ ಮಾಡ್ತಿದ್ದಾರೆ ಏನಂತಂದರೆ ನಿನ್ನೆಯಿಂದ ಕೇಸಸ್ ಸ್ಟಾಪ್ ಆಗಿದೆ. ಏನಕ್ಕೆ ಸ್ಟಾಪ್ ಆಗಿದೆ ಅಂದರೆ ಕಳೆದ 2 ವರ್ಷಗಳಿಂದ ನಮ್ಮ ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಕಂಪನಿಗೆ ಅಮೌಂಟ್ ಬಂದಿರೋದಿಲ್ಲ. ಯಾಕೆ ಬಂದಿರೋದಿಲ್ಲ ಅಂತಂದರೆ NHM ಇಂದ ನಮಗೆ ಪೇಮೆಂಟ್ ಮಾಡಿರೋದ್ರಿಂದ. ಅದರಿಂದ ನಮ್ಮ ದೈನಂದಿನ ಏನೇನು ಇವಾಗ ಎಕ್ಸಾಂಪಲ್ ಪೇಷಂಟ್ ಕಾಂಟ್ರಾಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಪೇಷಂಟ್ ಫಿಲಿಮ್ಸ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಇದೆಲ್ಲ ಆಗಿರ್ಬೋದು, ಪೇಷಂಟ್ ರಿಪೋರ್ಟ್ ಕಳಿಸೋದಾಗಿರ್ಬೋದು, ಇದರಿಂದ ತುಂಬ ತೊಂದರೆ ಆಗ್ತಿದೆ ಯಾರಿಗೆ ನಮ್ಮ ಕಂಪನಿಗೆ ಬೇರ್ ಮಾಡಲಿಕ್ಕೆ. ಅದರಿಂದ 95ನೇ ಸತಿ ನಾವು NHMಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ ಏನಂತ, ಸರ್ ಒಂದೇ ಸತಿ ನೀವು ಪೇಮೆಂಟ್ ರಿಲೀಸ್ ಮಾಡಿಕ್ಕಾಗಿಲ್ಲ ಅಂತಂದ್ರದ್ದು ಇಂದ ಬೈ ದ ವೇ ಸ್ಟೆಪ್ ಬೈ ಸ್ಟೆಪ್ ಆದರೂ ರಿಲೀಸ್ ಮಾಡಿ ಸರ್, ಯಾಕಂದರೆ ತುಂಬ ಕಷ್ಟ ಆಗ್ತಿದೆ ನಮ್ಮ ಸೆಂಟರ್ನ ನಡೆಸೋದಾಗಿರ್ಬೋದು, ನಮ್ಮ ಸ್ಯಾಲ್ರೀಸ್ ಕೊಡೋದಾಗಿರ್ಬೋದು. ಇದರಿಂದ ಇವಾಗ AC ಕಾಂಟ್ರಾಕ್ಟ್ ತೊಗೊತಾರೆ, ಕಾಂಟ್ರಾಕ್ಟ್ ವೆಂಡರ್ಗೆ ಪೇಮೆಂಟ್ ಮಾಡೋದಾಗಿರ್ಬೋದು. ಈಗ ನಮ್ದೇನು ದೈನಂದಿನ ಚಟುವಟಿಕೆಗಳಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ನಾವು ಮಾಡಿದ್ವಿ. ನಮ್ಮ ಯಾವುದೇ ರೀತಿಯಾದ ಸ್ಪಂದನೆಗೆ ಅವರು ವರ್ತಿಸೋದಿರಲಿಲ್ಲ. ಏನಂತ ಈ ಥರ ಇಷ್ಟು ದಿನಗಳಲ್ಲಿ ನಿಮಗೆ ಪೇಮೆಂಟ್ ಮಾಡ್ತೀವಿ, ನಮಗೆ ಅಟ್ಲೀಸ್ಟ್ ಕಾಲಾವಕಾಶ ಕೊಡಿ ಅಂತ ಯಾವುದೇ ರೀತಿಯಾದ ಬಂದಿರೋದಿಲ್ಲ. ಅದಕ್ಕೆ ನಮ್ಮ ಫೈನಲ್ ಡಿಸಿಷನ್ ನಮ್ಮ ಮ್ಯಾನೇಜ್ಮೆಂಟ್ ಏನು ತಗೊಂಡುತ್ತಂತಂದರೆ ದಯವಿಟ್ಟು ಇದನ್ನು ಕೇಸಸ್ ಸ್ಟಾಪ್ ಮಾಡಿನೇ ನೀವು ಇದನ್ನು ಇದು ಮಾಡಿ ಅಂತ ಹೇಳಿದ್ದಾರೆ ಸರ್. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಸರ್ ಈಗ ನಮಗೆ 2 ಥರ ಇದೆ ಯಾಸ್ ಪರ್ ನಮ್ಮ MOU ಅಲ್ಲಿ. ಇವಾಗ 2 ಥರ ಇದೆ. ಏನಂತಂದರೆ ಕ್ರೆಡಿಟ್ ಪೇಷಂಟ್ ಅಂತ ಒಂದಿರುತ್ತೆ, ಕ್ಯಾಶ್ ಪೇಷಂಟ್ ಅಂತ ಒಂದಿರುತ್ತೆ. ಈಗ ನಾವು ಡೈರೆಕ್ಟಾಗಿ ಕ್ಯಾಶ್ ಪೇಷಂಟ್ ಅಂತ ಕ್ಯಾಶ್ ತಗೊಂಡು ಪೇಷಂಟ್ಗೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್ನ ಆರ್ಡರ್ ಬಂದಿದೆ. ಯಾಸ್ ಪರ್ ದ ಮ್ಯಾನೇಜ್ಮೆಂಟು ನಾವು ಡಿಸಿಷನ್ ತಗೊಂಡು ಸ್ಕ್ಯಾನ್ ಮಾಡ್ತಿದ್ದೀವಿ ಸರ್. ಸರ್ ಅರೌಂಡ್ ಒಂದು 100 ಕೋಟಿಗಿಂತ ಮೇಲೆ ಪೆಂಡಿಂಗ್ ಇದೆ ಸರ್. ಸರ್ ಮುಂಚೆ 1550 ರೂಪಾಯಿ ಇತ್ತು, ಮತ್ತೆ ಆದಮೇಲೆ MRIಗೆ 3000 ರೂಪಾಯಿ ಇತ್ತು. ಈಗ 2221 ರುಪೀಸ್ CT ಇದೆ, 4221 ರುಪೀಸ್ MRIಗೆ ಇದೆ ಸರ್. ಅದರಲ್ಲಿ 5% ಇಂಕ್ರಿಮೆಂಟ್ ಇಂದ ಫೈನಾನ್ಷಿಯಲ್ ಇಯರ್ಸ್ ಎವ್ರಿ ಇಯರ್ಸ್ 5% ಇಂಕ್ರಿಮೆಂಟ್ ಆಗಿರುತ್ತೆ. ಅದ್ರ ಬೇಸ್ ಮೇಲೆ ನಾವು 5% ಇಂಕ್ರಿಮೆಂಟ್ ಮಾಡಿ ಇದು ಮಾಡ್ಕೋತಾ ಇದ್ದೀವಿ. ಇದಕ್ಕಿದ್ದಂಗೆ ಅಲ್ಲ ಸರ್, ನಾವು ಸರ್ಕಾರಕ್ಕೆ ಆಲ್ರೆಡಿ ನಮ್ಮ MOU ಕೊಟ್ಟಿದ್ರೆ ಫೈನಾನ್ಷಿಯಲ್ ಮಾಡಿ ಇಂಕ್ರಿಮೆಂಟ್ ಮಾಡಿ ಅಂತ. ಅವ್ರು ಮಾಡಿರೋದಿಲ್ಲ, ಅದರಿಂದ ಇದರಲ್ಲಿ ಮಾಡಿರ್ತೀವಿ ಸರ್, 5% ಇಂಕ್ರಿಮೆಂಟ್ ಮಾಡಿದ್ದೀವಿ ಸರ್. ಈಗ ನಮ್ಮ ಮ್ಯಾನೇಜ್ಮೆಂಟ್ ಏನಂತ ಹೇಳಿದ್ರೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಯಾವುದೇ ರೀತಿಯಾದ ಕ್ರೆಡಿಟ್ ಪೇಷಂಟ್ ಯಾವುದೋ ತಗೋಬಾರ್ದು, ನೀವು ಓನ್ಲಿ ಕ್ಯಾಶ್ ಪೇಷಂಟ್ ತಗೋಬಂತ ಹೇಳಿದ್ದಾರೆ. ನಾವು ಕ್ಯಾಶ್ ಪೇಷಂಟ್ನ ತಗೊತಾ ಇದ್ದೀವಿ ಸರ್. ಗಮನಕ್ಕೆ ಅಂತ ಟೈಮ್ ಅಂತಂದ್ರೆ ನಾವು ಕೊಟ್ಟಿರಲ್ಲ ಸರ್, ಪೇಷಂಟ್ಗೆ ನಾವು ಯಾವುದೇ ರೀತಿಯಾದ ಟೈಮ್ ಇದು ಮಾಡಿರಲ್ಲ. ಅದು ಫ್ಯಾಸ್ಟ್ ಅಂತ NHM ಇದೆ, ABARK ಅಂತ ಒಂದು ಸ್ಕೀಮ್ ಇದೆ. ಪೇಷಂಟ್ ಅಲ್ಲಿ ಏನಾಗಿರ್ತಾರೆ, ABARK ಅಂತ ಒಂದು ಸ್ಕೀಮ್ ಹತ್ರ ಹೋಗಿರ್ತಾರೆ. ಸ್ಕೀಮ್ ಮುಖಾಂತರವಾಗಿ ಅದನ್ನ ಅಪ್ರೂವಲ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ಅಂತ ಕಳಿಸಿರ್ತಾರೆ. ನಾವು ಯಾವುದೇ ರೀತಿಯಾದ ಪೇಷಂಟ್ಗೆ ನಾಳೆ ಬನ್ನಿ ಇವತ್ತು ಬನ್ನಿ ಅಂತ ಹೇಳಿರೋದು ಸರ್. ಎಮರ್ಜೆನ್ಸಿಗೆ ಅದರ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತಿದ್ರಿ, ಅವ್ರು ಏನಾದ್ರು ಅಪ್ರೂವಲ್ ಕೊಟ್ಟರೆ ಅದನ್ನ ನಾನು ಡಿಸಿಷನ್ ತಗೊಂಡು ಅವ್ರಿಗೆ ಗಮನಕ್ಕೆ ತರ್ತೀನಿ. ಇಲ್ಲ, ಸರ್ಕಾರದ ಕಡೆಯಿಂದ ನಮಗೆ ಅಟ್ಲೀಸ್ಟ್ NHM ಕಡೆಯಿಂದ ಅಟ್ಲೀಸ್ಟ್ ನಿಮಗೆ ಪೇಮೆಂಟ್ ನಾನು ಇಷ್ಟು ದಿವಸದಲ್ಲಿ ರಿಲೀಸ್ ಮಾಡ್ತೀನಿ, ನೀವು ಕಂಟಿನ್ಯೂ ಮಾಡಿ ಸರ್ವಿಸ್ ಅಂತ ಹೇಳೋವರೆಗೂ ನಮ್ಮ ಮ್ಯಾನೇಜ್ಮೆಂಟು ಅದನ್ನ ಇದು ಮಾಡಲ್ಲ ಸರ್.